ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ಇವತ್ತು ನಮ್ಮ PNS ವಿಸ್ತಾರದಲ್ಲಿ ಒಂದು ಸ್ಪೆಷಲ್ ಮೂವಿ ಟೀಮ್ ಇದೆ. ನಿಮಗೆ ಈಗಾಗಲೇ ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು ಅದು ಯಾವ ಮೂವಿ ಅಂತಂದ್ಬಿಟ್ಟು ಅಂತ. ಈ ಮೂವಿ ಟೀಸರ್ ರಿಲೀಸ್ ಆದ ತಕ್ಷಣದಲ್ಲಿ ಇದು ಕರ್ನಾಟಕದಲ್ಲಿ ಸಖತ್ ಹಲ್ಚಲ್ ಮಾಡಿತ್ತು, ಎಲ್ಲಾ ಕಡೆ ಧೂಳೆಪ್ಸಿತ್ತು. ಇದರ ಸೌಂಡ್ ಮಾತ್ರ ಅಷ್ಟಿಷ್ಟಿರಲಿಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂಥ ಸಿನಿಮಾ ಇದು. ಅದಾದ್ಮೇಲೂ ಕೂಡ ಸಾಕಷ್ಟು ತೊಂದರೆಗಳಾಯಿತು. ಅದೆಲ್ಲವನ್ನು ಕೂಡ ದಾಟ್ಕೊಂಡು ಇದೀಗ ರಿಲೀಸ್ಗೆ ರೆಡಿ ಆಗಿರುವಂಥ ನಮ್ಮ ಬಾಸ್ ಮೂವಿ ಚಿತ್ರತಂಡ ಇವತ್ತು ನಮ್ಮ PNS ವಿಸ್ತಾರ ಚಾನಲ್ನಲ್ಲಿ ಬಂದಿದ್ದಾರೆ. ಒಂದಷ್ಟು ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಸಿನಿಮಾ ಇನ್ನೇನು ಆಗಸ್ಟ್ 7ಕ್ಕೆ ಇದೇ ಸಿನಿ ಶುಕ್ರವಾರ ರಿಲೀಸ್ ಕೂಡ ಆಗ್ತಾ ಇದೆ. ಸೊ ರಿಲೀಸ್ ಟೈಮಲ್ಲಿ ಒಂದಷ್ಟು ಮಾತಾಡ್ಸೋಣ ಅಂತಂದ್ಬಿಟ್ಟು ಅಂತ ಅವ್ರನ್ನ ನಮ್ಮ ಸ್ಟುಡಿಯೋಗೆ ಇವತ್ತು ಕರೆಸಿದ್ದೀವಿ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇವರು ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೂ ಸೈ, ಹಾಗೆ ಆ್ಯಕ್ಟಿಂಗ್ ಮಾಡೋಕ್ಕೂ ಸೈ, ಆಲ್ರೆಡಿ ಕಟ್ಔಟ್ ಪಕ್ಕಾ ಹೀರೋ ಮೆಟೀರಿಯಲ್ ಆಗಿರುವಂಥ ತನುಷ್ ಶಿವಣ್ಣ ಅವರಿದ್ದಾರೆ. ತನುಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ್, ನೀವು? ಫೈನ್. ಇನ್ನು ನಮ್ಮ ಜೊತೆಗೆ ಇವಾಗಷ್ಟೇ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ, ಒಂದಷ್ಟು ಸಿನಿಮಾಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಮಾತಿನಲ್ಲಿ ನಾಜುಕು, ಆ್ಯಕ್ಟಿಂಗ್ನಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ರೆಡಿ ಆಗಿರುವಂಥ ವಂದಿತಾ ಅವರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಂದಿತಾ ಅವರೇ, ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಸ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ ಇವತ್ತು. ಆ್ಯಂಡ್ ಬಾಸ್ ಮೂವಿ ಬಗ್ಗೆ ಒಂದಷ್ಟು ಮಾತನಾಡ್ತಾ ಇದ್ವಿ. ಮೊದಲನೇದಾಗಿ ತನುಷ್ ಅವರೇ, ಫೈನಲಿ ಮೂವಿ ರಿಲೀಸಿಗೆ ಬಂದಿದೆ, ಸಾಕಷ್ಟು ಅಡೆತಡೆಗಳು ಕೂಡ ಆಗಿತ್ತು. ನಾವು ನೋಡ್ತಾ ಇದ್ವಿ ಡೇ 1ನಿಂದನೂ ಈ ಥರ ಎಲ್ಲ ಆದಾಗ, ಪ್ರಾಬ್ಲಮ್ಸ್ ಬಂದಾಗ ನೀವೆಷ್ಟು ಈ ಸಿನಿಮಾಗೋಸ್ಕರ ನಿಂತಿದ್ರಿ, ಓಡಾಡ್ತಾ ಇದ್ರಿ, ಕೋರ್ಟು ಕಚೇರಿ ಅಂತೆಲ್ಲ ಓಡಾಡಿಕೊಂಡು ಅದರ ಅಪ್ಡೇಟ್ಸ್ನ ನಾನು ಕೂಡ ನಿಮ್ಮ ಜೊತೆ ಕೇಳ್ತಾ ಇದ್ದೆ, ಏನಾಯಿತು ಏನು ಎತ್ತ ಅಂತ. ಸೊ ನಿಮ್ಮ ಡೆಡಿಕೇಶನ್ ಈ ಮೂವಿಗೋಸ್ಕರ ತುಂಬ ಇದೆ ಅಂತ ನನಗೆ ಅನ್ನಿಸ್ತು. ಒಂದು ಸಿನಿಮಾನ ರಿಲೀಸ್ ತನಕ ತರಬೇಕು, ಥಿಯೇಟರಿಗೆ ತರಬೇಕು ಅಂತಂದ್ಬಿಟ್ಟು ಅಂತ. ಆ ಸ್ಟ್ರಗಲ್ ಎಲ್ಲ ಹೆಂಗಿತ್ತು, ಆ ಹೋರಾಟ ಎಲ್ಲ ದಾಟ್ಕೊಂಡು ಹೆಂಗೆ ಇಲ್ಲಿ ತನಕ ಬಂದ್ರಿ ಅಂತ? ಅದು ಹೆಂಗೆ ಬಂದ್ವಿ ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಆಗ್ತಾಯಿತ್ತು ಅಷ್ಟೇ. ನಾವು ಗೋಯಿಂಗ್ ವಿತ್ ಫ್ಲೋ ಅಂತ ಹೇಳ್ತಾರಲ್ಲ, ಅದು ನಡೀತಾ ಇತ್ತು, ನಾವು ಅದರಿಂದ ಹೋಗ್ತಾ ಇದ್ವಿ ಅಷ್ಟೇ. ಇಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ, 3-4 ತಿಂಗಳಲ್ಲಿ ಕೇಸೆಲ್ಲ ಕ್ಲಿಯರ್ ಆಗುತ್ತೆ, ಮತ್ತು ಇಷ್ಟು ಬೇಗ ತೆರೆಗೆ ಬರ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ದೇವ್ರ ಕೃಪೆಯಿಂದ ನಾವು ಇಷ್ಟು ಬೇಗ ಬಂದ್ವಿ ಅಷ್ಟೇ. ಯಾಕಂದರೆ ನಮಗೂ ನೋಡಿದಾಗ ಅಯ್ಯೋ ರಿಲೀಸ್ ಟೈಮಲ್ಲಿ ಈ ಥರ ಆಯ್ತಲ್ಲ, ಇನ್ನೇನು ರಿಲೀಸ್ಗೆ ಲೇಟ್ ಆಗ್ಬೋದು, ಇನ್ನು ಇಷ್ಟು ಬೇಗ ಮುಗಿಸ್ತೀರಾ ಅಂತ ಅಂದ್ಬಿಟ್ಟು ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಕ್ವಿಕ್ಕಾಗಾಯಿತು. ಆ್ಯಂಡ್ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಇದು ದೊಡ್ಡ ಸೆಲೆಬ್ರಿಟಿಯ ಹೆಸರು ಇದರಲ್ಲಿದ್ದಂಥದ್ದು ದರ್ಶನ್ ಅವ್ರದ್ದು. ಸೊ ಅವರ ರೇಣುಕಾಸ್ವಾಮಿ ಕೊಲೆ ಕೇಸ್ನೇ ಇವರು ಮೂವಿ ಮಾಡಿದ್ದಾರೆ, ಈ ಟೈಮಲ್ಲೇ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಬಂತು. ಅದೆಲ್ಲ ಹೆಂಗೆ ದಾಟ್ಕೊಂಡ್ಬರ್ತೀರಾ? ಆ್ಯಂಡ್ ನಮ್ಮ ಆಡಿಯನ್ಸ್ಗೆ ಈ ಸಿನಿಮಾದಲ್ಲಿ ಏನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಇಲ್ಲ, ಇದ್ರ ವಿಚಾರವಾಗಿ ಮೊನ್ನೆ ಮಾತುಕತೆ ಆಯಿತು. ದರ್ಶನ್ ಸರ್ ಅವರ ಅಡ್ವೊಕೇಟ್ ಪ್ರಥಮ್ ಅವ್ರಿಗೆ ಸಿನಿಮಾ ತೋರಿಸ್ತೀವಿ ನಾವು. ನಾನೇ ಮಾತಾಡಿದೆ ಅವ್ರ ಹತ್ರ, ಖುದ್ದು ಮಾತಾಡಿ ಸಿನಿಮಾ ನೋಡಿ ಸುಮ್ಮನೆ ಏನಕ್ಕೆ ಇದು ಮುಂದಕ್ಕೆ ಹೇಳ್ಕೊಂಡು ಹೋಗೋದು ಬೇಡ, ಕೇಸನ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಸಿನಿಮಾ ತೋರಿಸಾದ್ಮೇಲೆ ಅವ್ರಿಗೂ ಖುಷಿ ಆಯಿತು. ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಕಾಲ್ ಮಾಡಿದ್ರು. ಆದರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮಾತಾಡಿದೆ ನಾನು. ಅವರು ನಮಗೆ ಆಲ್ ದಿ ಬೆಸ್ಟ್ ವಿಶಸ್ನ ವಿಶ್ ಮಾಡಿದ್ದಾರೆ ಸಿನಿಮಾ ಬಗ್ಗೆ. ಸೊ ಹಳೇದು ಕೇಸ್ ಏನಾಯಿತು, ನಾವು ಗೆದ್ವಿ ಸೋತ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವಾಗ ಸಿನಿಮಾ ಬರ್ತಾ ಇದೆ, ಒಳ್ಳೆ ಸಿನಿಮಾ ಬರ್ತಾ ಇದೆ, ಎನ್ಕರೇಜ್ ಮಾಡೋದು ಇಂಪಾರ್ಟೆಂಟು. ಅದು ಅವ್ರು ದೊಡ್ಡ ಗುಣ, ಎಂಕರೇಜ್ ಮಾಡಿದ್ದಾರೆ. ದರ್ಶನ್ ಅವರು ಏನೋ ಹೇಳಿದ್ರು, ಅಂದರೆ ಮೂವಿ ರಿಲೀಸ್ ಆಗಲಿ ಆ ಥರ ಏನು ಮಾಡಿಲ್ಲ, ಒಳ್ಳೆ ಹುಡುಗರು ಚೆನ್ನಾಗಿ ಮೂವಿ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು ಅಂತ. ಅದೇನು ಅಂತ ಹೇಳ್ತೀರಾ? ವಿಜಯಲಕ್ಷ್ಮಿ ಮೇಡಮ್ ಕಾಲಲ್ಲಿ ಇರಬೇಕಾದ್ರೆ ನನಗೆ ಈ ಮಾತನ್ನು ಹೇಳಿದ್ರು. ದರ್ಶನ್ ಸರು ಹಿಂಗೆ ಹೇಳಿದ್ರು, ಮೂವಿ ಮಾಡ್ಕೊಳ್ಳಿ ಬಿಡು, ಕನ್ನಡ ಇಂಡಸ್ಟ್ರಿ ಆಲ್ರೆಡಿ ಕೆಳಗಡೆ ಹೋಗ್ತಾ ಇದೆ, ಸಿನಿಮಾ ಹುಡುಗರು ಚೆನ್ನಾಗಿ ಮಾಡಿರ್ತಾರೆ, ಮಾಡ್ಕೊಳ್ಳಿ ಅವ್ರಿಗೇನು ತೊಂದರೆ ಮಾಡೋದು ಬೇಡ. ಆರ್ಟಿಸ್ಟ್ಗಾಗಲಿ, ಪ್ರೊಡ್ಯೂಸರ್ಗಾಗಲಿ, ಡೈರೆಕ್ಟ್ರಿಗಾಗಲಿ ತುಂಬ ನೋವಾಗುತ್ತೆ ಒಂದು ಸಿನಿಮಾ ನಿಂತ್ಕೊಂಡ್ರೆ, ನನಗೆ ಗೊತ್ತಿದೆ ಅದು. ಯಾವುದೇ ರೀತಿ ಮುಂದಕ್ಕೆ ಹೋಗೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ವಿಜಿ ಅಂತ ಅವ್ರು ಹೇಳಿದ್ರು ಅಂತ ನನಗೆ ವಿಜಯ ಮೇಡಮ್ ಹೇಳಿದ್ರು. ಓಕೆ, ಅವ್ರು ಮಾತಾಡೋದಕ್ಕೆ ಏನು ಹೇಳಿದ್ರು? ಅಂದರೆ ಅವ್ರು ಏನಾದರೂ ಮೂವಿ ನೋಡಿದ್ರಾ? ವಿಜಯಲಕ್ಷ್ಮಿ ಅವರು ಬಾಸ್ ಮೂವಿನ ನೋಡಿದ ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ? ಇಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ನೋಡಲಿಲ್ಲ ಮೂವಿ. ಅವ್ರ ಅಡ್ವೊಕೇಟ್ ನೋಡಿದ್ರು, ಪ್ರಥಮ ಅವ್ರು ನೋಡಿದ್ರು. ಅವರು ಅಪ್ಡೇಟಲ್ಲಿ ಇದ್ರು ಅವ್ರ ಜೊತೆ. ಓಕೆ, ಏನಾಗ್ತಿದೆ ಏನು ಅಂತ ಎಲ್ಲ ವಿಸ್ತಾರವಾಗಿ ಅವ್ರಿಗೆ ಹೇಳ್ತಾ ಇದ್ರು. ಅದಾದ್ಮೇಲೆ ವಿಜಯಲಕ್ಷ್ಮಿ ಅವ್ರು ನಿಮ್ಮ ಜೊತೆ ಮಾತಾಡಿಲ್ಲ, ಅಂದ್ರೆ ಮೂವಿ ರಿಲೀಸ್ ಬಗ್ಗೆ? ಅವತ್ತು ಮಾತಾಡಿದ್ರು ಅಷ್ಟೇ. ಅವತ್ತು ಸಾಯಂಕಾಲ ಮತ್ತೆ ಮೂವಿ ನೋಡ್ಕೊಂಡು ಹೋಗಿ ಒಂದು 9 ಗಂಟೆ 9:30ಗೆ ಕಾಲ್ ಮಾಡಿದ್ರು. 9:30 ಕಾಲ್ ಮಾಡಿಬಿಟ್ಟು ಆಲ್ ದಿ ವೆರಿ ಬೆಸ್ಟ್, ಚೆನ್ನಾಗಿ ಪ್ರಮೋಷನ್ ಮಾಡಿ, ಸಿನಿಮಾ ಚೆನ್ನಾಗಿದೆ, ಆದಷ್ಟು ಜನಗಳಿಗೆ ತಲುಪಿಸಿ ಅಂತ ಅವರೇ ಗುಡ್ ಲಕ್ ಅಂತ ವಿಶ್ ಮಾಡಿದ್ರು. ಓಕೆ, ವಂದಿತಾ ಅವರೇ, ನಿಮಗೆ ಈ ಥರ ಏನಾದರೂ ಅಂದರೆ ಮೂವಿ ಬಗ್ಗೆ ಟೀಸರ್ ರಿಲೀಸ್ ಆದಮೇಲೆ ನಿಮಗೆ ಗೊತ್ತು ಏನೇನು ಪ್ರಾಬ್ಲಮ್ಸ್ ಆಯಿತು ಏನು ಅಂತ, ನಿಮ್ಗೆ ಏನಾದರೂ ಪ್ರೆಷರ್ ಇತ್ತಾ ಆ ಟೈಮಲ್ಲಿ ಅಂತಂದ್ಬಿಟ್ಟು ಅಂತ?
ಪ್ರೆಷರ್ ಅಂದರೆ ನನಗೆ ಅದೇ ಭಯ ಇತ್ತು, ಏನಾಗುತ್ತೆ, ಇನ್ನು ಹೇಗೆ ತಗೋತಾರೆ, ಈಗ ಟೀಸರ್ಗೆ ಇಷ್ಟೊಂದೆಲ್ಲ ಕಾಂಟ್ರವರ್ಸಿ ಆಗ್ತಿದೆ, ಮುಂದಕ್ಕೆ ಹೇಗೆ ತಗೋತಾರೆ ಜನಗಳು ಅನ್ನೋದು ಕನ್ಫ್ಯೂಷನ್ ಇತ್ತು. ಬಟ್ ಬೇಜಾರಾಗ್ತಾ ಇತ್ತು. ಕಷ್ಟಪಟ್ಟಿದ್ದಾರೆ ಎಲ್ಲ ಟೀಮ್ ಅವರು, ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ, ಸಿನಿಮಾ ಪ್ರೇಕ್ಷಕರ ತನಕ ಮುಟ್ಟೋ ತನಕ ಅಟ್ಲೀಸ್ಟ್ ವೆಯ್ಟ್ ಮಾಡಬೇಕು, ಈಗಲೇ ಏನೂ ಡಿಸೈಡ್ ಮಾಡೋದು ಬೇಡ ಅಂತ ಅನ್ಕೋತಾ ಇದ್ದೆ. ನಿಮಗೆ ಶೂಟಿಂಗ್ ಮಾಡೋದಕ್ಕೆ ಏನಾದರೂ ಕ್ಲೂ ಇತ್ತಾ, ಈ ಥರ ಆಗ್ಬೋದು ಮುಂದೆ ಅಂತೇನಾದರೂ? ಇಲ್ಲ, ಅಂದರೆ ಸಣ್ಣದಾಗಿ ಎಲ್ಲೋ ಹಿಂಟ್ ಅನಿಸ್ತಾ ಇತ್ತು ನನಗೆ, ಏನಾದರೂ ಆಗುತ್ತಾ ಅಥವಾ ಇಲ್ಲ ಆರಾಮಾಗಿ ಸಿನಿಮಾ ಬರುತ್ತಾ ಅನ್ನೋದು ಇತ್ತು. ಎರಡು ಥರನೂ ಗೊಂದಲ ಇತ್ತು. ಬಟ್ ನಾನು ಏನೇ ಬಂದ್ರೂ ಚಾಲೆಂಜಿಂಗ್ ಆಗಿ ತೊಗೊಬೇಕು, ಯಾಕಂದರೆ ಧೈರ್ಯದಿಂದ ಸಿನಿಮಾ ಮಾಡಿದ್ದೀನಿ. ಸೊ ಹಾಗೆ ನಾನು ಸಿನಿಮಾ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಬೇಕು, ಆ್ಯಂಡ್ ಜನರು ನೋಡೋ ತನಕ, ನೋಡಿ ಹಾರೈಸೋ ತನಕ ನಾನು ವೆಯ್ಟ್ ಮಾಡಬೇಕು ಅಂತ ಹೋಪ್ಸಲ್ಲಿದ್ದೆ. ಓಕೆ, ಇನ್ನು ಮೂವಿ ಟ್ಯಾಗ್ಲೈನ್ ಸತ್ಯಮೇವ ಜಯತೆ ಅಂತ ಇದೆ, ಆಮೇಲೆ ಟ್ರೂ ಇವೆಂಟ್ ಅನ್ನುವಂಥದ್ದು ಕೂಡ ಸುದ್ದಿ. ಹಿಂಗಿದ್ದಾಗ ಟೀಸರ್ ನೋಡಿದಾಗ ಎಲ್ರಿಗೂ ಅನಿಸುತ್ತೆ ಇದು ಎಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಅದ್ರ ಮೇಲೇ ಈ ಸ್ಟೋರಿ ಮಾಡಿರ್ಬೋದು, ಅಥವಾ ಇವರು ದರ್ಶನ್ ಕೇಸ್ ಅಲ್ಲ ಅಂತಂದರೆ ಬೇರೆ ಯಾವುದು ಈ ಥರ ಒಂದು ಸ್ಟೋರಿ ಆಗಿದೆ ಅಂತ ಪ್ರೇಕ್ಷಕರು ಯೋಚನೆ ಮಾಡ್ತಾರೆ. ಸೊ ಅದಕ್ಕೇನು ಉತ್ತರ ಕೊಡ್ತೀರಾ ನೀವು ಅಂತ? ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಇತ್ತಲ್ಲ, ಅದು ಕೋರ್ಟಲ್ಲಿ ತೆಗಿಯೋದಕ್ಕೆ ಹೇಳಿದ್ರು. ಸೊ ಅದು ರಿಮೂವ್ ಆಗಿದೆ ಇವಾಗ ಕಂಪ್ಲೀಟ್ಲಿ ಫಿಕ್ಷಸ್ ಅಂತ ಇದೆ. ಅದು ಯಾವುದೇ ವ್ಯಕ್ತಿಗೆ ಅಥವಾ ಘಟನೆಗೆ ಸಂಬಂಧ ಇಲ್ಲ ಅಂತ ಇದೆ ಇವಾಗ. ಅದನ್ನು ತೆಗೆದಿದ್ದೀವಿ ನಾವು. ಮತ್ತು ನೀವು ಪ್ರೇಕ್ಷಕರ ಬಗ್ಗೆ ಹೇಳಿದ್ರಿ, ಪ್ರೇಕ್ಷಕರು ಇವಾಗ ನಾವು ಅವ್ರಿಗೆ ಸಿನಿಮಾ ತೋರಿಸ್ಬಿಟ್ಟು ಹೇಳ್ಬೇಕಷ್ಟೆ. ನಾನಿವಾಗ ಏನು ಹೇಳೋದಕ್ಕಾಗಲ್ಲ, ಹೇಳಿದ್ರೆ ಸುಮ್ಮನೆ ಎಲ್ಲರೂ ರೆಗ್ಯುಲರ್ ಪ್ಯಾಟ್ರನ್ ಆಗಿ ಹೇಳ್ದಂಗೆ ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ ಅಂತ ನಾನು ಹೇಳಲ್ಲ. ಸಿನಿಮಾ ನೋಡಾದ್ಮೇಲೆ ನೀವು ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಅಂದರೆ ಇವಾಗ ನಿಮಗೆ ಮೂವಿ ಕೂತ್ಕೊಂಡು ಮಾಡಿರ್ತೀರಾ, ಕಥೆಯಿಂದ ಹಿಡಿದು ಲವ ಅವ್ರ ಜೊತೆ ನೀವು ಕೆಲಸ ಮಾಡಿರ್ತೀರಾ, ಟೀಸರ್ ರಿಲೀಸ್ ಇನ್ನೇನು ಮಾಡಬೇಕಂದಾಗ ನಿಮ್ಗೆ ಏನಾದರೂ ಗೊತ್ತಿತ್ತಾ ಈ ಥರ ಆಗ್ಬೋದು, ಇದು ಇಷ್ಟು ದೊಡ್ಡ ಮಟ್ಟಿಗೆ ಸೌಂಡ್ ಮಾಡುತ್ತೆ ಈ ಟೀಸರ್, ಈ ಥರ ಎಲ್ಲ ಕಾಂಟ್ರವರ್ಸಿಗಳು ಬರುತ್ತೆ ಅಂತಂದ್ಬಿಟ್ಟು ನೀವು ಊಹೆ ಮಾಡಿದ್ರಾ? ಏನು ಗೆಸ್ ಮಾಡ್ರಿ, ಏನು ಥಾಟ್ ಓಡ್ತಾ ಇತ್ತು ಟೀಸರ್ ರಿಲೀಸ್ ಹಿಂದಿನ ದಿನ? ಏನು ಓಡ್ತಾ ಇತ್ತು? ಏನು ಥಾಟ್ ಇರಲಿಲ್ಲ ನಮಗೆ, ಈ ರೀತಿ ಆಗುತ್ತೆ ಅಂತ ಅನ್ಕೊಂಡು ಇರಲಿಲ್ಲ. ಮೋಸ್ಟ್ಲಿ ಒಂದು ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ಗಳು ಬರ್ಬೋದು, ಅಥವಾ ಸ್ವಲ್ಪ ಪತ್ರಕರ್ತರಾಗಲಿ ಮಾಧ್ಯಮ ಮಿತ್ರರಾಗಲಿ ಯಾರಾದರೂ ಕ್ವಶನ್ಸ್ಗಳು ಕೇಳ್ಬೋದು ಅಷ್ಟೇ, ಬೇರೆ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. ಇದು ಈ ರೀತಿ ಟರ್ನ್ ತಗೊಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ರೀತಿ ಟರ್ನ್ ತಗೊಳುತ್ತೆ ಅಂದ್ಕೊಂಡಿದ್ರೆ ನಾವು ಆ ಟೀಸರೇ ಬಿಡ್ತಾ ಇರಲಿಲ್ಲ ಅಲ್ವಾ. ಅಂದರೆ ಇವಾಗ ಮೂವಿ ಟೀಸರ್ ಇನ್ನೊಂದೇನೋ ಬಿಡಬೇಕಾದ್ರೆ ಅದು ಪಾಸಿಟಿವ್ ಆಗಾಗಲಿ ನೆಗೆಟಿವ್ ಆಗಾಗಲಿ ಏನೋ ಒಂದು ಡಿಸ್ಕಷನ್ ಆಗ್ತಾ ಇದೆ ಅಂತಂದರೆ ಅದು ಜನರಿಗೆ ರೀಚ್ ಆಗ್ತಾ ಇದೆ ಅಂತ ಅರ್ಥ. ಸೊ ನಿಮ್ಮದು ಈ ಥರ ಎಲ್ಲ ಆದಾಗ ನಿಮ್ಗೆ ಅದು ಓಕೆ ಆಗಿದ್ದು ಒಳ್ಳೇದಾಯಿತು ಅಂತ ಆಯಿತಾ, ಅಥವಾ ಹಿಂಗೆ ಆಗಬಾರ್ದಾಗಿತ್ತು ನಾವೇನೋ ಅಂದ್ಕೊಂಡ್ವಿ ಇದೇನೋ ಆಯಿತು ಅಂತ ಆ ಥರ ಏನಾದರೂ ಥಾಟ್ ಬಂತ? ಇಲ್ಲ, ಕಂಟೆಂಟು ನಮ್ಮದು ಸ್ಟ್ರಾಂಗ್ ಆಗಿದೆ. ಕಂಟೆಂಟು ಸ್ಟ್ರಾಂಗ್ ಆಗಿರೋದ್ರಿಂದ ಬರೀ ಟೀಸರ್ ಮೇಲೇ ನಾವು ಡಿಪೆಂಡ್ ಆಗಿಲ್ಲ. ಒನ್ಸ್ ಸಿನಿಮಾ ರಿಲೀಸ್ ಆದಮೇಲೆ ನನಗೆ 100% ಶೋರ್ ಇತ್ತು ಸಿನಿಮಾ ಮೌತ್ ಪಬ್ಲಿಸಿಟಿಲೇ ಹೋಗ್ಬಿಡುತ್ತೆ. ಇದು ಏನಕ್ಕೆ ಅಂತ ಹೇಳಿದ್ರೆ ಎವ್ರಿ ಸೀನು ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ ಸೀನಿಗೆ, ಎಲ್ಲೋ ನೋಡಿದ್ದೀನಲ್ಲ ಏನೋ ಕೇಳಿದ್ದೀನಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮ್ಮ ಸಿನಿಮಾದಲ್ಲಿರುತ್ತೆ. ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಆ ಕನೆಕ್ಷನ್ ಇದೆ ಸಿನಿಮಾದಲ್ಲಿ. ಆ ಕನೆಕ್ಷನ್ಗೋಸ್ಕರ ಬರೀ ಒಂದು ಟೀಸರ್ ಬಿಡೋದ್ರಿಂದ ಅಥವಾ ತೆಗಿಯೋದ್ರಿಂದ ಡಿಫ್ರೆನ್ಸ್ ಆಗಲ್ಲ. ಸಿನಿಮಾ ಮೇನ್ ಕಂಟೆಂಟ್. ಇವಾಗ ಎಷ್ಟೋ ಜನಕ್ಕೆ ಎಷ್ಟೋ ಸಿನಿಮಾ ಥಿಯೇಟ್ರಿಗೆ ಬರೋದೇ ಗೊತ್ತಿರಲ್ಲ, ಬಂದಾದ್ಮೇಲೆ ಫೇಮಸ್ ಹಿಟ್ಟಾಗ್ಬಿಡುತ್ತೆ ಸಿನಿಮಾಗಳು. ಹೌದು, ಆ ಥರದ ಸಾಕಷ್ಟು ಉದಾಹರಣೆಗಳಿವೆ. ಆ ರೀತಿ ಉದಾಹರಣೆಯಲ್ಲಿ ನಮ್ಮದು ಒಂದು ಸಿನಿಮಾ ಆಗೋದು ಈ ರೀತಿ ಆಗಿರಲಿಲ್ಲ ಅಂದಿದ್ರೆ. ಇವಾಗ ರೀಚ್ ಆಗಿದೆ, ಮನೆಗೂ ರೀಚ್ ಆಗಿದೆ. ಓಕೆ, ವಂದಿತಾ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಿಮ್ಮ ಪಾತ್ರನೂ ಕೂಡ ಟೀಸರ್ ಇದು ಬಂದು ಹೊರಗಡೆ ಬಂದಮೇಲೆ ತುಂಬ ಸೌಂಡ್ ಮಾಡ್ತು, ತುಂಬ ಜನ ಮಾತಾಡ್ಕೊಳ್ತಾ ಇದ್ರು. ಸೊ ನಿಮ್ಗೆ ಅದಾದಮೇಲೆ ಏನೇನು ರೆಸ್ಪಾನ್ಸ್ ಬಂತು ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅಂತ? ನನ್ನ ಪಾತ್ರದ ಹೆಸರು ಬಂದು ಶೀಲಾ ಅಂತ. ಮಾಡೆಲ್ ಆಗಿರ್ತಾರೆ. ಒಂದು ಸ್ಟ್ರಾಂಗ್ ಬೋಲ್ಡ್ ಕ್ಯಾರೆಕ್ಟರ್ ಇರೋ ಅಂಥದ್ದು ಪಾತ್ರ. ಅಷ್ಟೇ ಹೇಳ್ಬೋದು ಪಾತ್ರದ ಬಗ್ಗೆ. ಟೀಸರ್ ಬಂದಾದಮೇಲೆ ತುಂಬ ಫ್ರೆಂಡ್ಸಿಂದ ಫ್ಯಾಮಿಲಿಯಿಂದ ಆ್ಯಂಡ್ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸಿನಿಮಾ ಜಾಸ್ತಿ ಏನು ಹೇಳ್ತಿದ್ರು ಕಾಲ್ ಮಾಡಿದವ್ರು ನಿಮಗೆ? ಕಾಲ್ ಮಾಡಿದವರು ಏನಕ್ಕೆ ಸಿನಿಮಾ ಮಾಡಿದೆ, ಯಾಕೆ ಈ ಸಿನಿಮಾ ಒಪ್ಕೊಂಡೆ, ಅಂದರೆ ಈ ನನ್ನ ಕರಿಯರ್ ಅಲ್ಲಿಯ ಸ್ಟೇಜಲ್ಲಿ ನಿನಗೆ ಏನಕ್ಕೆ ಈ ಸ್ಟೋರಿ ಚೂಸ್ ಮಾಡಿದೆ ಅನ್ನೋ ಥರ ಕೇಳ್ತಾಯಿದ್ರು. ನಾನು ಯಾವಾಗ ಬ್ಲ್ಯಾಂಕ್ ಆಗ್ತಾಯಿದ್ದೆ. ಓಕೆ, ಒಪ್ಕೊಳ್ಳುವಾಗ ಏನೋ ಒಪ್ಕೊಂಡು ಮಾಡಿಬಿಟ್ಟೆ. ಬಟ್ ಈಗ ಇದೆಲ್ಲ ನೋಡ್ತಿರುವಾಗ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ನಿಸ್ತು, ಯಾಕೆ ಬೇಕಿತ್ತು ನನಗಿದು, ವೆಯ್ಟ್ ಮಾಡ್ಬೋದಿತ್ತು ನಾನು ಅಂತ.
ಬಟ್ ಸ್ಟಿಲ್ ಅದರಿಂದ ನಾನು ತುಂಬ ಕಲ್ತಿದ್ದೀನಿ ಸಿನಿಮಾದಿಂದನೂ. ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ, ಅದು ನಂಗೆ ಖುಷಿ ಇದೆ. ಬಟ್ ಕಥೆನೂ ಹಾಗೆ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಜನರಿಗೂ ಒಂದು ಮೆಸೇಜ್ ಸಿಗುತ್ತೆ. ನಾವು ಅಂದ್ಕೊಂಡಂಗೆ ಇರಲ್ಲ ಲೈಫಲ್ಲಿ, ತುಂಬ ಘಟನೆಗಳು ನಾವು ಅಂದ್ಕೊಳ್ದೇ ಇರೋ ಥರ ನಡೀತಾ ಇರುತ್ತೆ ಅನ್ನೋದು ಒಂದು ಗೊತ್ತಾಗುತ್ತೆ. ಸೊ ಆ ಒಂದು ಪಾಸಿಟಿವಿಟಿಯಲ್ಲಿ ಇದ್ದೀನಿ. ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆಡಿಯನ್ಸ್ ನೋಡ್ತಾರೆ. ನೀವು ಇಷ್ಟು ದಿನ ಇಲ್ಲ ಆ ಸ್ಟೋರಿ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ ಅಲ್ವೇ ಅಲ್ಲ ಅಂತಂದ್ರೂ ಇನ್ನೇನು ಸ್ವಲ್ಪ ದಿನದಲ್ಲಿ ಪ್ರೇಕ್ಷಕರಿಗೆ ಅದು ಗೊತ್ತಾಗುತ್ತೆ ಏನು ಸ್ಟೋರಿ ಅಂತಂದ್ಬಿಟ್ಟು ಅಂತ ನೀವು ಹೇಳ್ತಾ ಇದ್ದಂಗೆ ಆಡಿಯನ್ಸ್ಗೆ ಅದು ಫೀಲ್ ಆಯಿತು ಅಂತಂದರೆ ಓಕೆ. ಇಲ್ಲ ಇದು ಇದೇ ಥರ ಇದೆ ಅಂತ ಮೂವಿ ರಿಲೀಸ್ ಆದಮೇಲೆನೂ ಅದು ಚರ್ಚೆಗಳು ಮತ್ತೆ ಸ್ಟಾರ್ಟ್ ಆದರೆ ಅದಕ್ಕೆ ನೀವು ಹೆಂಗೆ ರೆಡಿ ಆಗಿದ್ದೀರಾ ಅಂತಂದ್ಬಿಟ್ಟು ಅಂತ ಅವತ್ತಿಂದ ನೋಡ್ಕೊಳ್ಳೋಣ ಮೇಡಮ್. ಹಾಂ, ಆ ಸಿಚುವೇಶನಲ್ಲಿ ಏನು ಬರುತ್ತೋ ತಲೆಯಲ್ಲಿ, ಓಕೆ ಏನು ಅನಿಸುತ್ತೋ ಆನೆಸ್ಟಾಗಿ ಅವತ್ತಿನ ರಿಪೋರ್ಟ್ ನಾವು ಅವತ್ತೇ ಹೇಳ್ತೀವಿ. ಓಕೆ. ತನುಷ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿತ್ತು ಅಂದರೆ ನೀವು ಪ್ರೀವಿಯಸ್ ಮಾಡಿರೋ ಸಿನಿಮಾಗಳಿಗಿಂತನೂ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಆಗಿರ್ಬೋದು, ನಿಮ್ಮ ಲುಕ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ಗೆ ಕೊಟ್ಟಿರುವಂಥ ಬಿಲ್ಡಪ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಪರ್ಸ್ನಾಲಿಟಿಗೆ, ನಿಮ್ಮ ಲುಕ್ಕಿಗಾಗಿರ್ಬೋದು ಆ ಪಾತ್ರ ತುಂಬ ಸೂಟೇಬಲ್ ಅಂತ ನಾವು ಈಗ ಏನು ಬಿಟ್ಟಿರೋ ಟೀಸರ್ ಆಗಿರ್ಬೋದು, ಟ್ರೈಲರ್ ಅದನ್ನ ನೋಡಿಬಿಟ್ಟು ನಮಗೆ ಅನಿಸಿದ್ದು. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಹೆಂಗಿರುತ್ತೆ, ಯಾವ ಥರ ಜನರಿಗೆ ಕನೆಕ್ಟ್ ಆಗ್ತೀರಾ ಈ ಸಿನಿಮಾದ ಮೂಲಕ ಅಂತ? ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಬ್ಬ ಸೆಲೆಬ್ರಿಟಿ ಪಾತ್ರ. ಒಬ್ಬ ಸೆಲೆಬ್ರಿಟಿ ಅವನ ಲೈಫಲ್ಲಿ ನಿಜ ಜೀವನದಲ್ಲಿ ಯಾವ ಥರ ಇರ್ತಾರೆ, ಅವ್ರಿಗೆ ಎಷ್ಟು ಅಭಿಮಾನಿಗಳಿರ್ತಾರೆ, ಅದನ್ನು ಹೆಂಗೆ ಮೇಂಟೈನ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಮತ್ತು ಸ್ನೇಹಿತರನ್ನ ಹೆಂಗೆ ಮೇಂಟೈನ್ ಮಾಡ್ತಾರೆ, ಮತ್ತು ಅವ್ರು ಎಷ್ಟು ಸಹಾಯಗಳು ಮಾಡ್ತಾ ಇರ್ತಾರೆ, ಅದೇ ಅವ್ರದ್ದು ದಿನಚರಿ, ಆ ಥರ ವಿಷಯಗಳ ಬಗ್ಗೆ ಸಿನಿಮಾ ಇರೋದು. ನೀವು ಮಿಕ್ಕಿದ್ದನ್ನು ಸಿನಿಮಾದಲ್ಲಿ ನೋಡ್ಕೊಬೇಕು. ಮಿಕ್ಕಿದ್ದನ್ನು ಸಿನಿಮಾದಲ್ಲೇ ನೋಡಬೇಕು. ಬಟ್ ನೀವೇನಾದರೂ ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಥಿಯೇಟ್ರಲ್ಲಿ ಏನು ಇಂಟ್ರೆಸ್ಟ್ ಇರುತ್ತೆ? ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋಣ. ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಸಿನಿಮಾದಲ್ಲಿ ತುಂಬ ಇದೆ. ಮತ್ತು ಬೇರೆ ಅವ್ರ ಕ್ಯಾರೆಕ್ಟರ್ಗಳು ಆ್ಯಕ್ಚುಲಿ ಜಾಸ್ತಿ ಇದೆ. ಇವಾಗ ಈ ಸಿನಿಮಾದಲ್ಲಿ ನಾನಾಗಲಿ, ಮೋನಿಕಾ ಆಗಲಿ, ವಂದಿತಾ ಆಗಲಿ, ನಾನು ಹೀರೋ, ಅವ್ರ ಹೀರೋಯಿನ್, ಆ ಥರ ಅಲ್ಲ. ಇಲ್ಲಿ ಕತೆ ಹೀರೋ. ನಾವೆಲ್ಲರೂ ಪಾತ್ರಧಾರಿಗಳು ಅಷ್ಟೇ. ಎಲ್ಲರೂ ತುಂಬ ಜನ ಇದ್ದಾರೆ, ಒಂದು ಅರೌಂಡ್ 60 ಜನ ಇದ್ದಾರೆ. ಅವರು 60 ಜನಕ್ಕೂ ಪ್ರತಿನಿಧಿಯಾಗಿ ನಾನು, ಮೋನಿಕಾ, ವಂದಿತಾ ಬಂದಿದ್ದೀವಿ ಅಷ್ಟೇ. ಈ ಸಿನಿಮಾಗೆ ರಾಯಭಾರಿಗಳಾಗಿ ನಾವಿಬ್ಬರು ಬಂದಿದ್ದೀವಿ. ಓಕೆ. ಈ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನೇ ಯಾಕೆ ನಿಮ್ಮ ನೆಕ್ಸ್ಟ್ ಆಯ್ಕೆ ಆಗಿತ್ತು ಅಂತಂದ್ಬಿಟ್ಟು ಅಂತ? ಯಾಕಂತಂದರೆ ನಾವು ಕೇಳ್ಪಟ್ವಿ ನೀವು ಲವ ಅವರು ಬೇರೆ ಏನೋ ಮೂವಿ ಮಾಡಬೇಕು ಅಂತ ಅಂದ್ಕೊಂಡಾಗ ಇಲ್ಲ ಇದನ್ನು ಫಸ್ಟ್ ಮುಗಿಸೋಣ ಅಂತ ನೀವು ಡಿಸೈಡ್ ಆಗಿರ್ತೀರಾ ಅಂತ. ಫಸ್ಟ್ ಇದನ್ನೇ ಯಾಕೆ ಅಂದರೆ ಈ ಜಾನರ್ನೇ ಯಾಕೆ ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ? ಅದು ವಿಷಯ ಏನಂತ ಹೇಳಿದ್ರೆ, ನಾವು ಯಾವುದೋ ಬೇರೆ ಸಿನಿಮಾ ಮಾಡಬೇಕು ಅಂತ ಅದನ್ನು ನಮ್ಮ ತೋಟದಲ್ಲಿ ಕುತ್ಕೊಂಡು ನಾವು ನೋಡ್ತಾ ಇದ್ವಿ ಸಿನಿಮಾ. ಲವ ಸರ್ ಬೇರೆ ಕಡೆ ಇದ್ದರು, ನಾನು ಫೋನಲ್ಲಿ ಮಾತಾಡಿಕೊಂಡು ನಾವು ಸಿನಿಮಾ ನೋಡ್ತಾ ಇದ್ವಿ. ಅದಾದಮೇಲೆ ನೋಡಾದ್ಮೇಲೆ ಇದೊಂದು ಥಾಟ್ ಬಂದು ಈ ಥರ ಯಾಕೆ ಸಿನಿಮಾ ಮಾಡಬಾರ್ದು, ಈ ಥರ ಮಾಡ್ಬೋದಲ್ಲ ಅಂತ ಡಿಸ್ಕಸ್ ಮಾಡಿ ಅಲ್ಲಿಂದ ಆಚೆಗೆ 1 ತಿಂಗಳು 1.5 ತಿಂಗಳು ಕೂತ್ಕೊಂಡು ಸ್ಕ್ರಿಪ್ಟು ರೆಡಿ ಮಾಡಿದ್ದು. ಬೇರೆ ನನ್ನ ಫ್ರೆಂಡ್ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ಕ್ರಿಪ್ಟನ್ನು ರೆಡಿ ಮಾಡಿದ್ದು. ರೆಡಿ ಮಾಡ್ಕೊಂಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಎಲ್ಲದಕ್ಕಿಂತ ಜಾಸ್ತಿ ತಲೆನೋವಾಗಿದ್ದು, ಪ್ರಾಬ್ಲಮ್ ಆಗಿದ್ದು ಅಂತ ಹೇಳಿದ್ರೆ ಆರ್ಟಿಸ್ಟ್ ಸೆಲೆಕ್ಷನ್ಸ್. ಅದೇ ಸ್ವಲ್ಪ ಜಾಸ್ತಿ ಇದಾಯಿತು. ಮತ್ತು ಇವಾಗ ನಮ್ಮ ಚಿತ್ತಾರ, ನಾನು ಇದರ ಹಿಂದೆ ನಾನು ನಾಟಕ ಮಾಡ್ತಾ ಇದ್ದೆ, ಅಂದರೆ ಸ್ಟೇಜ್ ಪರ್ಫಾರ್ಮೆನ್ಸ್ಗಳು ಮಾಡ್ತಾ ಇರಬೇಕಾದ್ರೆ ಆ ಚಿತ್ತಾರ ತಂಡದವರು ಇದ್ದರು, ಒಂದಷ್ಟು ಜನ ಆರ್ಟಿಸ್ಟ್ಗಳು. ಅವರೆಲ್ಲರೂ ತೊಗೊಂಡಿದ್ದೀವಿ ನಾವು ಸಿನಿಮಾದಲ್ಲಿ. ಅಂದರೆ ಎಲ್ಲರೂ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 20-25 ಆಫ್ ದೆಮ್ ಚಿತ್ತಾರ ಟೀಮು ನಮ್ಮ ಸಿನಿಮಾದಲ್ಲಿದೆ. ಓಕೆ. ಯಾಕೆ ಕಷ್ಟ ಆಯಿತು ನಿಮಗೆ ಆರ್ಟಿಸ್ಟ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು? 60-65 ಜನ ಆರ್ಟಿಸ್ಟ್ ಇದ್ದಾರೆ. ಆ ಕ್ಯಾರೆಕ್ಟರ್ಗೆ ಒಂದು ಅಂತವ್ರು ಬೇಕಲ್ಲ ಮೇಡಮ್. ರೆಗ್ಯುಲರಾಗಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ, ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸಲ್ಲ, ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಒಂದು ಅಂತವ್ರು ಬೇಕಾಗಿತ್ತು. ಅದಕ್ಕೆ ಹಾಗಾಗಿ ಇವಾಗ ಅಷ್ಟು ತಾರಾಗಣ ಎತ್ಕೊಂಡು ಈ ಬಾಸ್ ಮೂವಿ ರೆಡಿ ಆಗಿದೆ. ಹೌದು. ಒಂದು ಸೀನ್ ಅಂತ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಾನು ಒಬ್ಬ ಇರ್ತಾರಿಲ್ಲ, ನನ್ನ ಜೊತೆ 10 ಜನ ಮಿನಿಮಮ್ ಇರೋರು. ಒಂದು ಮೇಜರ್ 1-2-3 ಸೀನಲ್ಲಿ ಮಾತ್ರ ನಂದು ಇವ್ರದ್ದು ಇಬ್ಬರು ಕಾಂಬಿನೇಷನ್ನು. ಮತ್ತು ಇನ್ನೊಂದು ಸೀನ್ ಇಬ್ಬಿಬ್ರು ಇರೋದು ಕಡಿಮೆ, ತುಂಬ ಸೀನ್ಸ್ ಕಡಿಮೆ, ಇಬ್ಬಿಬ್ರು 3 ಜನ ಇರೋರು. ಸೀನ್ ಅಂತ ಬಂದರೆ 10 ಜನ 15 ಜನ 20 ಜನ ಅದೇ ಥರ ನಮ್ಮ ಸಿನಿಮಾದಲ್ಲಿರೋ ಸೀನ್ಸ್ಗಳೆಲ್ಲ. ಓಕೆ. ಇನ್ನು ವಂದಿತಾ ಅವರೇ, ಇವಾಗಷ್ಟೇ ಸಿನಿಮಾ ಇಂಡಸ್ಟ್ರಿಗೆ ಬಂದು ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಯಾವ ಥರ ಸಿನಿಮಾಗಳನ್ನ ಆಯ್ಕೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಹೇಗೆ? ನನಗೆ ಎಲ್ಲ ವಿಭಿನ್ನ ಪಾತ್ರಗಳು ಮಾಡೋದಕ್ಕೆ ಇಷ್ಟ ಇದೆ. ಲೈಕ್ ಆ್ಯಕ್ಷನ್ಸ್ ಆಗಲಿ, ಒಳ್ಳೆ ಲವ್ ಸ್ಟೋರಿ, ಮೈತು.
ಸೊ ಆಸೆಗಳು ತುಂಬ ಇದೆ. ಬಟ್ ನಾನು ನಂಬಿರೋದು ನಮ್ಮ ಜೀವನದಲ್ಲಿ ಏನೇ ಸಿಗಬೇಕು ಅಂದರೂ ಅದಕ್ಕೊಂದು ಋಣ ಅಂತ ಇರಬೇಕು ಅಂತ. ಸೊ ಅದನ್ನು ನಂಬಿದ್ದೀನಿ. ಆ ನಂಬಿಕೆಯಿಂದ ನನಗೆ ಯಾವುದೇ ಪಾತ್ರ ನನಗೆ ನಾನು ಸೂಟ್ ಆಗ್ತೀನಿ, ಟ್ಯಾಲೆಂಟ್ ಇದೆ ಅಂತ ಅನಿಸಿದ್ರೆ ನಾನು ಪ್ರತಿಯೊಂದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ. ಓಕೆ, ಬಾಸ್ ಮೂವಿ ಆದಮೇಲೆ ವಾಟ್ ನೆಕ್ಸ್ಟ್ ಅಂತ? ಲಕ್ಷ್ಮೀಪುತ್ರ ರೆಡಿ ಆಗಿದೆ, ಆಲ್ಮೋಸ್ಟ್ ಕೊನೆ ಹಂತದಲ್ಲಿದ್ದೀವಿ. ಈ ವರ್ಷನೇ ಅದನ್ನು ರಿಲೀಸ್ ಆಗ್ತಿದೆ. ಸೊ ಆ್ಯಂಡ್ ಬೇರೆ ಪ್ರಾಜೆಕ್ಟ್ಸ್ ಬಂದಿದೆ, ಡಿಸೈಡ್ ಮಾಡಿ ತಗೋಬೇಕು. ಇವರು ಏನು ಕಪ್ಪು ಕೋಟನ್ನು ಹಾಕೊಂಡು ಕೋರ್ಟಲ್ಲಿ ಓಡಾಡಬೇಕಾಗಿದ್ದವರು ಇವಾಗ ಸ್ಯಾಂಡಲ್ವುಡ್ಡಲ್ಲಿ ಡೈರೆಕ್ಟರ್ ಕ್ಯಾಪನ್ನು ತೊಟ್ಕೊಂಡು ಸ್ಯಾಂಡಲ್ವುಡ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಇವಾಗ ನಮ್ಮ ಪ್ರೋಗ್ರಾಮಿಗೆ ಬರೋಕ್ಕೂ ಕೂಡ ಅವ್ರು ಫುಲ್ ಬ್ಯುಸಿ, ಎರಡೆರಡು ಮೊಬೈಲ್ನ ಇಟ್ಕೊಂಡು ಮಾತಾಡ್ತಾನೆ ಇದ್ದಾರೆ. ಬಟ್ ಆದರೂ ಅವ್ರನ್ನ ಹೆಂಗೋ ಮಾಡಿಬಿಟ್ಟು ಇಲ್ಲಿ ತಂದು ಕೂರಿಸಿದ್ದೀವಿ. ಅವ್ರು ಬೇರೆ ಯಾರೂ ಅಲ್ಲ, ವಿ ಲವ ಅವರು, ಈ ಮೂವಿ ಡೈರೆಕ್ಟರ್. ಅವ್ರ ಜೊತೆ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿನ ಕೇಳ್ತಾ ಹೋಗೋಣ. ಲವ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಫೈನ್ ಮೇಡಮ್. ನೀವು ತುಂಬ ಚೆನ್ನಾಗೂ ಇದ್ದೀರಾ, ಫುಲ್ ಬ್ಯುಸಿ ಆಗಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಪಾಪ ಮೂವಿ ರಿಲೀಸು, ನಾವೇನೋ ಕರ್ಕೊಂಬಂದು ನಿಮ್ಮನ್ನ ಇಲ್ಲಿ ಕೂರಿಸಿದ್ದೀವಿ ಮೂವಿ ಬಗ್ಗೆ ಮಾತಾಡಿ ಅಂತ ಅಂದ್ಬಿಟ್ಟು ಅಂತ. ಸೊ ಹೇಳಿ, ಮೂವಿ ಬಗ್ಗೆ ಏನು ಹೇಳ್ತೀರಾ, ಫಸ್ಟ್ ರಿಯಾಕ್ಷನ್? ಸೊ ಮೂವಿ ಬಂದು ಬಾಸ್ ಒಂದು ಫಿಕ್ಷನಲ್ ಸ್ಟೋರಿ. ಯಾವ್ದಾದ್ರು ಕಾಲ್ ಬರ್ತಿದ್ಯಾ? ನಾನು ಹೇಳ್ದೆ ಅವರು ಫುಲ್ ಬ್ಯುಸಿ ಇದ್ದಾರೆ, ನಾನು ಕಾರ್ಯಕ್ರಮ ಸ್ಟಾರ್ಟ್ ಅಲ್ಲ, ಮಾಡಲ್ಲ. ಮೂವಿ ಒಂದು ಫಿಕ್ಷನಲ್ ಸ್ಟೋರಿ ಇದು ಬಾಸ್. ಈಗ ಆಲ್ರೆಡಿ ಸೆನ್ಸಾರ್ ಆಗಿದೆ, UBAR-A ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದೇ ಆಗಸ್ಟ್ 7ನೇ ತಾರೀಕು ಬಾಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆಡಿಯನ್ಸದು ಇದನ್ನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಮತ್ತು ಕಾನ್ಫಿಡೆನ್ಸ್ ಎರಡೂ ಇದೆ ಮೇಡಮ್. ರಿಲೀಸ್ಗೆ ಯಾವ ಥರ ರೆಡಿ ಆಗಿದ್ದೀರಾ? ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ? ಹಾಂ, ಎಂಟೈರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೇವೆ. ಸುಮಾರು ಒಂದು 100ಕ್ಕೂ ಹೆಚ್ಚು ಥಿಯೇಟ್ರಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇವೆ. ನೋಡೋಣ, ಒಳ್ಳೊಳ್ಳೆ ಥಿಯೇಟ್ರ್ ಸೆಟಪ್ ಸಿಗ್ತಾರೆ, ಖಂಡಿತ 100ಕ್ಕೂ ಹೆಚ್ಚು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ಇವಾಗ ಇನ್ನೇನು ಪ್ರೀ ರಿಲೀಸ್ ಏನಾದರೂ ಈವೆಂಟ್ ಆ ಥರ ಏನಾದರೂ ಮಾಡಬೇಕು, ಮೂವಿಗಳನ್ನ ತೋರಿಸ್ಬೇಕು ಅಂತ ಏನಾದರೂ ಪ್ಲಾನ್ಸ್ ಮಾಡ್ತಿದ್ದೀರಾ? ಪ್ಲ್ಯಾನಿಂಗ್ ಇದೆ, ಬಟ್ ಡಿಮ್ಯಾಂಡ್ ಅಂತೂ ಇದೆ. ಸೊ ನಮ್ದು ಸಪ್ಲೈ ಮಾಡೋದಕ್ಕೆ ಥಿಯೇಟ್ರ್ಗಳು ಓಪನ್ ಆಗಬೇಕು. ಸೊ ನೋಡೋಣ, ಅದು ಪ್ಲ್ಯಾನ್ ಇದೆ. ಓಕೆ, ತನುಷ್ ಅವರೇ, ಇವಾಗ ಹೆಂಗೆ ಆ ಮೂವಿ ಬಗ್ಗೆ ಒಂದಷ್ಟು ಮಾತುಗಳು, ಗಾಸಿಪ್ಗಳು ಜನ ಮಾತಾಡ್ತಿದ್ದಾರೋ, ಮೂವಿ ನೋಡಿದ್ಮೇಲೆ ನೀವೇ ಹೇಳ್ತಾ ಇದ್ರಿ ಕಂಪ್ಲೀಟ್ ಪಾಸಿಟಿವ್ ಆಗುತ್ತೆ, ಜನರು ತುಂಬ ಇಷ್ಟಪಟ್ಬಿಡ್ತಾರೆ ಮೂವಿನ ಅಂತಂದ್ಬಿಟ್ಟು ಅಂತ. ಯಾವ ಕಾನ್ಫಿಡೆನ್ಸ್ ಮೇಲೆ ಹಂಗೆ ಹೇಳ್ತಾ ಇದ್ದೀರಾ? ಆ್ಯಂಡ್ ನಿಮ್ಗೆ ಎಷ್ಟು ಹೋಪ್ಸ್ ಇದೆ ಅಂತ, ಏನು ರಿಯಾಕ್ಷನ್ ಬರ್ಬೋದು ಅಂತ? ನಾವು ನೋಡಿದ್ದೀವಲ್ಲ ಸಿನಿಮಾ, ಜೊತೆಯಲ್ಲಿ ಬೇರೆಯವರು ನೋಡಿದ್ದಾರೆ, ನಮ್ಮ ಟೀಮ್ಗಳು ನೋಡಿದ್ದಾರೆ, ಮತ್ತು ಕಂಟೆಂಟ್ ಅಪ್ಲೋಡ್ ಮಾಡಬೇಕಾದ್ರೆ ಅವರು ನೋಡಿದ್ದಾರೆ, ಟೆಕ್ನಿಷಿಯನ್ಸು, ಅಂದರೆ ಬೇರೆ ಹೊಸದಾಗಿ ನೋಡೋಂಥವ್ರು. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವೈಫ್ ನೋಡಿದ್ರು. ಇಷ್ಟು ಎಲ್ಲ ಜನಗಳದ್ದು ರಿಯಾಕ್ಷನ್ ಒಂದೇ ಥರ ಆಗಿತ್ತು. ಎಲ್ಲರೂ ಒಂಥರ ಬರಬೇಕಾದ್ರೆ ಒಂಥರ ಶಾಕಿಂಗಲ್ಲಿ ಬಂದರು. ಮತ್ತು ಈ ಥರ ಎಲ್ಲ ಇದೆಯಾ ಈ ಮೂವಿನಲ್ಲಿ, ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇದೆ. ಎಲ್ಲರ ಬಾಯಲ್ಲೂ ಒಂದೇ ಮಾತು, ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಹಿಟ್ಟಾಗುತ್ತೆ, ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಹಿಟ್ಟಾಗುತ್ತೆ. ಮತ್ತು ನಾವು ನೋಡಿದಾಗ ಸಿನಿಮಾ ನಮಗೆ ಮನಸ್ಸಿಗೆ ತೃಪ್ತಿಯಾಗಿದೆ ಸಿನಿಮಾ. ಕಾನ್ಫಿಡೆಂಟಾಗಿ ನಾವೆಲ್ಲ ಕಡೆ ಹೇಳ್ಕೊಬೋದು ಈ ಮೂವಿ ಬಗ್ಗೆ. ಈ ಸಿನಿಮಾ ಚೆನ್ನಾಗಿದೆ, ಒಂದು ಚೂರು ಅಳಕಿಲ್ದಂಗೆ ಹೇಳ್ಕೊಬೋದು. ಓಕೆ, ಲವ ಅವರೇ, ಕ್ರೈಮ್ ಜಾನರ್ ಮೂವಿ ಅಂತಂದರೆ ನಾವು ಈಗಾಗಲೇ ನೋಡಿದ್ದೀವಿ ಸ್ಯಾಂಡಲ್ವುಡ್ಡಲ್ಲಿ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ತುಂಬ ಕ್ರೈಮ್ ಜಾನರ್ ಮೂವೀಸ್ ಎಲ್ಲ ಬಂದಿದೆ. ಸೊ ವೀಕ್ಷಕರು ಈ ಬಾಸ್ ಮೂವಿನ ಯಾಕೆ ನೋಡಬೇಕು, ಏನು ಸ್ಪೆಷಲ್ ಇದೆ, ಆಡಿಯನ್ಸ್ಗೆ ಏನು ಈ ಮೂವಿಯಿಂದ ಹೇಳಕ್ಕೆ ಹೊರಟಿದ್ದೀರಾ, ಏನು ಸಿಗುತ್ತೆ ಅಂತ? ಈ ಸಿನಿಮಾದಲ್ಲಿ ಒಂದು ಕ್ರೈಮ್ ಥ್ರಿಲ್ಲರ್ ಎಂಟರ್ಟೈನ್ಮೆಂಟ್ ಮೂವಿ. ಸೊ ನೀವು ಬಿಗಿನಿಂಗಿಂದ ಹಿಡಿದು ಹೆಂಡೋರ್ಗು ಏನಾಗುತ್ತೆ ಅಂತ ಸೀಟ್ ಎಡ್ಜಲ್ಲಿ ಕುಂತ್ಕೊಂಡು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋಂತಹ ಸಿನಿಮಾ. ಸೊ ನೀವು ಕೆಲವು ವಿಷಯಗಳನ್ನು ನೋಡಿರ್ತೀರಾ, ಕೇಳಿರ್ತೀರಾ, ಕೆಲವು ಅವುಗಳು ಗೊತ್ತಿಲ್ಲದಲ್ಲೇ ಇರೋ ವಿಷಯಗಳು ಈ ಸಿನಿಮಾದಲ್ಲಿ ಅಡಕ ಆಗಿದೆ. ಟೋಟಲಿ ಇದು ಫಿಕ್ಷನಲ್ ಸ್ಟೋರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಆಡಿಯನ್ಸು ಸಿನಿಮಾಗೆ ಬಂದವರು ಏನು ಇವತ್ತು ನಮ್ಮ ಬಗ್ಗೆ ಕೆಟ್ಟ ಕಮೆಂಟ್ಸ್ಗಳು ಮತ್ತು ಅವು ಇವು ಎಲ್ಲ ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ಸಿನಿಮಾ ನೋಡಾದ್ಮೇಲೆ ಅವ್ರನ್ನೇ ಪಶ್ಚಾತ್ತಾಪ ಪಡ್ತಾರೆ. ನಾವು ಅನ್ಬಾರ್ದಾಯ್ತಪ್ಪ ಅನ್ನೋ ಮನೋಭಾವ ಅವರಲ್ಲಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ನಾನು ತನುಷ್ ಅವ್ರಿಗೆ, ವಂದಿತಾ ಅವ್ರಿಗೂ ಕೂಡ ಇದನ್ನ ಕೇಳಿದೆ. ಅಂದರೆ ಟೀಸರ್ ರಿಲೀಸ್ ಆದಮೇಲೆ ಒಂದಷ್ಟು ಕಾಂಟ್ರವರ್ಸೀಸು, ಟಾಕ್ಸು ಫುಲ್ ಜೋರಾಗಿ ಸೌಂಡ್ ಮಾಡ್ತು. ಸೊ ಆ ಟೈಮಲ್ಲಿ ನಿಮಗೆ ಏನಾದರೂ ಪ್ರೆಷರ್ ಇತ್ತಾ, ಈ ಮೂವಿನ ಯಾಕೆ ಮಾಡಿದೆ ಅಥವಾ ಈ ಥರ ಯಾಕೆ ಮಾಡಿದ್ಯಾ, ಆ ಥರ ಏನಾದರೂ ಪ್ರೆಷರ್ಗಳು ಬಂದಿತ್ತಾ? ಆಮೇಲೆ ಆ ಟೈಮಲ್ಲಿ ನೀವು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತ, ಏನಾದರೂ ಥ್ರೆಟ್ಸ್ ಇತ್ತಾ ಆ ಟೈಮಲ್ಲಿ?
ಅದೇನಾದ್ರೂ ಯಾಕೆ ಈ ತರ ಸಿನಿಮಾ ಮಾಡಿದ್ರಿ ಅಂತ ಕೇಳ್ದವ್ರು ಇದ್ರಾ ಹೇಗೆ? ಅಲ್ಲ, ಸಿನಿಮಾ ಯಾಕೆ ಮಾಡಿದ್ರಿ ಅಂತ ಮನೆಯಲ್ಲೂ ಕೇಳಿದ್ರು, ಬೈದರು. ನಿಂಗೆಲ್ಲ ಯಾಕಪ್ಪ ಬೇಕಾಗಿತ್ತು, ಸುಮ್ಮನೆ ನೆಮ್ಮದಿ ಆಗಿರ್ತೀಯ, ವಯಸ್ಸಾಗಿರೋ ತಂದೆ ತಾಯಿಗಳಿದ್ದಾರೆ ಅಂತ ಸ್ನೇಹಿತರುಗಳು ಹೇಳಿದ್ರು. ಎಲ್ಲರೂ ಯಾಕೆ ಮಾಡಿದೆ ಅಂದರು. ನಾನು ಒಂದೇ ಕ್ವಶನ್ ಹೇಳೋದು, ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಮಾಡೋವಂಥದ್ದು. ಹಂಗಂತ ಹೇಳಿ ಬೇರೆ ಯಾರಿಗೋ ವ್ಯಕ್ತಿಗೂ ಹರ್ಟ್ ಮಾಡಿ ಮಾಡೋವಂಥದ್ದಲ್ಲ. ಸೊ ನಾನು ಮಾಡಿರೋದು ಒಂದು ಫಿಕ್ಷನಲ್ ಸ್ಟೋರಿ, ಜೊತೆಗೆ ಬೆದರಿಕೆಗಳು ಅವು ಇವು ಎಲ್ಲ ಕೆಲವು ಸಲ ಬರ್ತವೆ. ಅವನ್ನ ನಾವು ಹೇಳೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗುತ್ತೆ. ಸುಮ್ಮನೆ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಆ ಟೈಮಲ್ಲಿ? ಮೇಡಮ್, ನಾನು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ನಾನು ಆದಾಗ ಎಂತೆಂಥ ಲಿಟಿಗೇಷನವನ್ನು ನಾವು ತೊಗೊತೀವಿ, ಮಾಡ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲ ಒತ್ತಡಗಳನ್ನೂ ನಿಭಾಯಿಸೋ ಶಕ್ತಿ ಮತ್ತು ತಾಳ್ಮೆನೂ ಇದೆ ಮತ್ತು ಬುದ್ಧಿವಂತಿಕೆನೂ ಇದೆ. ಸೊ ಎಲ್ಲ ಮ್ಯಾನೇಜ್ ಮಾಡಿದ್ದೇವೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಅಂದರೆ ನೀವು ಈ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ರಿಂದನೇ ಈ ಸಿನಿಮಾಗೆ ಬಂದು ಅಂದರೆ ಕೋರ್ಟ್ ಕಚೇರಿ ಅಂತ ಅಲ್ಲಿ ಅದು ಇಷ್ಟು ಬೇಗ ಸಾಲ್ವ್ ಆಯಿತು, ನಿಮ್ಮ ಹೆಲ್ಪ್ ಕೂಡ ಇದೆ ಅಂತ ನಾವು ಅಂದ್ಕೊಳ್ಬೋದಾ ಹೇಗೆ? ಇಲ್ಲ, ಅಂದರೆ ಬೇಗ ಆಯಿತು ಅಂದರೆ ಯಾಕಂದರೆ ಆಲ್ಮೋಸ್ಟ್ ಒಂದು 2-3 ಮಂತ್ಸಲ್ಲಿ ಆಗೋಲ್ಲ. ಅದರಲ್ಲಿ 3 ಮಂತ್ಸಲ್ಲಿ ಆಯಿತು. ಅದರಲ್ಲಿ 1 ಮಂತು ಕೋರ್ಟ್ ವ್ಯಾಕೇಷನ್ ಬಂತು. ಖಂಡಿತವಾಗ್ಲೂ ನಮ್ಮ ವಕೀಲರು, ನಮ್ಮದೇನು ಲೀಗಲ್ ಟೀಮ್ ಇದೆ, ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಸರು, ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು, ಹಿರಿಯ ವಕೀಲರು ಅವರು ಮತ್ತು ನನ್ನ ಕೊಲೀಗ್ CP ಧನಂಜಯ್ ಮತ್ತು ಅವನ ತಂಡ ಏನು ಇದೆ, ಇವರೆಲ್ಲ ಅವರು ಸರ್ ಕೋರ್ಟಲ್ಲಿ ವರ್ಕನ್ನು ಮಾಡಿದ್ರೆ ನನ್ನ CP ಧನಂಜಯ್ ಮತ್ತು ಅವರು ಆಫೀಸ್ ವರ್ಕು ಈ ಥರ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬೇಗ ಕೇಸ್ ಮುಗಿಯೋದಕ್ಕೆ ಸೊ ನಮ್ಮ ಲೀಗಲ್ ಟೀಮು ತುಂಬ ಸಹಕಾರಿಯಾಗಿದೆ. ಈಗಲೂ ಕೂಡ ಪ್ರವೃತ್ತಿಯಲ್ಲಿದ್ದಾರೆ. ಯಾವುದೇ ಅಡೆತಡೆ ಬಂದ್ರೂ ನೋಡ್ಕೊಳ್ಳೋಣ ನಿಮಗೆ ನೋಡಿ, ಈಗಲೂ ಕಾಲ್ ಬಂದಿತ್ತು. ಸೊ ಇದ್ದೀವಿ ಮೇಡಮ್. ಇಷ್ಟೇ ದಾಟ್ಕೊಂಡ್ ಬಂದಿದ್ದೀರಾ ಸರ್? ಏನು ಮಾಡೋಕ್ಕಾಗುತ್ತೆ ಮೇಡಮ್, ನಮ್ಮ ವೀಕ್ನೆಸ್ ಅನ್ನೋದಕ್ಕಿಂತ ನಮ್ಮ ವಾಟ್ ಯು ಸೇ ಏನು ಹೇಳ್ಬೋದು ಅಂದರೆ ನಮ್ಮ ತಾಳ್ಮೆನ ಮತ್ತು ನಮ್ಮ ಅನುಕಂಪನ ಕೆಲವರು ದುರ್ಬಳಕೆ ಮಾಡ್ಕೊತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಆ ಥರ ಮಾಡಿದಾಗಲೇ ನಾವೆಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ಗೊತ್ತಾಗುತ್ತೆ. ಅಷ್ಟೇನೆ ತಾಳ್ಮೆಯಿಂದ ನಾವು ದೇವರೆಲ್ಲರಿಗೂ ಒಳ್ಳೇದು ಮಾಡ್ಲಪ್ಪ ಅಂತ ಕೈ ಮುಗಿತೀವಿ ಅಷ್ಟೇ ಮೇಡಮ್. ಒಳ್ಳೇದೇ ಆಗಿದೆ ಫೈನಲಿ. ಅಷ್ಟೇ ಮೇಡಮ್. ತನುಷ್ ಅವರೇ, ಇವಾಗ ಇದು ತುಂಬ ರೇರ್, ಅಂದರೆ ಯಾರು ಮೂವಿ ರಿಲೀಸ್ ಆಗಬಾರ್ದು ಅಂತ ಸ್ಟೇ ತಂದಿರ್ತಾರೆ, ಕಾನೂನು ಹೋರಾಟ ಮಾಡ್ತಿರ್ತಾರೆ, ಅವರೇ ಫೈನಲಿ ಇವಾಗ ದರ್ಶನ್ ಆಗಿರ್ಬೋದು. ದರ್ಶನ್ ಅವ್ರನ್ನ ನಾವು ನೋಡಿದ್ವಿ, ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಅವರ ಒಳ್ಳೆತನಕ್ಕೆ ಅಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ. ಸೊ ಅವರೇ ಹುಡುಗರು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಬಿಟ್ಬಿಡೋಣ ಇದನ್ನ ಇಲ್ಲಿಗೆ ಅಂತ ಹೇಳಿರುವಂಥದ್ದು. ಮತ್ತು ವಿಜಯಲಕ್ಷ್ಮಿ ಅವರು ಕೂಡ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳಿರುವಂಥದ್ದು. ಸೊ ಓವರಾಲ್ ಆಗಿ ನೋಡ್ತಾ ಇದ್ರೆ ದರ್ಶನ್ ಅವರ ಈ ಒಂದು ಗುಣದ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಮೊದಲು ಕೂಡ ಅವ್ರನ್ನ ಇಷ್ಟಪಡ್ತಿದ್ರಾ ನೀವು, ಹೇಗೆ ಅಂತ? ನಾನು ಪರ್ಸ್ನಲಿ ದರ್ಶನ್ ಸರ್ನ ಯಾವತ್ತೂ ಮೀಟ್ ಮಾಡಿಲ್ಲ. ನಾನೆಲ್ಲೋ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಸದಾಶಿವನಗರ ಸ್ಯಾಂಕಿ ಲೇಕಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು, ಅಲ್ಲಿ ನೋಡಿದ್ದೆ ಅಷ್ಟೇ ದರ್ಶನ್ ಸರ್ನ. ಅದಾದಮೇಲೆ ಈ ಸಿನಿಮಾಯಿಂದನೇ ಸ್ವಲ್ಪ ಗೊತ್ತಾಗಿದ್ದು ನನಗೆ ದರ್ಶನ್ ಸರ್ ಬಗ್ಗೆ. ಅದರ್ವೈಸ್ ಬೇರೆ ಕಡೆ ಕೇಳ್ತಾ ಇದ್ದೆ ನಾನು, ದರ್ಶನ್ ಸರ್ ಅದು ಮಾಡಿದ್ರು, ಮತ್ತು ಕೆಲವೊಂದು ಆಶ್ರಮಗಳಿಗೆ ದುಡ್ಡು ಮತ್ತು ರೇಷನ್ಸ್ ಅದೆಲ್ಲ ಕಳಿಸ್ತಾ ಇದ್ರು ಅಂತ. ಅಲ್ಲಿ ದರ್ಶನ್ ಸರ್ ಸ್ನೇಹಿತರು ನನಗೆ ಒಂದು ಸ್ವಲ್ಪ ಜನ ಸ್ನೇಹಿತರಿದ್ದಾರೆ. ಅಂದರೆ ಆ ಗ್ರೂಪಲ್ಲಿ ಟೀಮಲ್ಲಿ ನನಗೆ ಒಂದು ಸ್ವಲ್ಪ ಜನ ಸ್ನೇಹಿತರು, ಅವರು ತುಂಬ ಹೇಳ್ತಾ ಇರ್ತಾರೆ ದರ್ಶನ್ ಸರ್ ಬಗ್ಗೆ. ತುಂಬ ಒಳ್ಳೆಯ ವ್ಯಕ್ತಿ, ಆ ಥರದವ್ರಿಗೆ ಈ ಥರ ಆಗಬಾರ್ದಾಗಿತ್ತು, ಏನೋ ಬ್ಯಾಡ್ ಲಕ್ ಆಗೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ಬೈ ಹಾರ್ಟ್ ಈಸ್ ವೆರಿ ಹಂಬಲ್ ಆ್ಯಂಡ್ ಜೆಂಟಲ್ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ. ನನಗೆ ಒಬ್ಬರಿಬ್ಬರಲ್ಲೇ ಹೇಳಿಲ್ಲ, ತುಂಬ ಜನ ಹೇಳಿದ್ದಾರೆ. ಒಬ್ಬರೂ ನೆಗೆಟಿವ್ ಆಗಿ ಹೇಳಿಲ್ಲ ದರ್ಶನ್ ಸರ್ ಬಗ್ಗೆ. ಸೊ ಅಲ್ಲಿಗೆ ನಾವು ಅನ್ಕೊಬೇಕು ಅವ್ರೇನು ಅಂತ. ಮತ್ತು ನನ್ನ ಲೈಫಲ್ಲೇ ನಮ್ಮ ಈ ಸಿನಿಮಾದಲ್ಲೇ ಒಂದು ಬಿಗ್ಗೆಸ್ಟ್ ಎಕ್ಸಾಂಪಲ್ ಇದೆ. ಏನು ಅಂತ ಹೇಳಿದ್ರೆ, ಇಷ್ಟಾಯಿತು, ಇದು ಮುಂದಕ್ಕೆ ಹೋಗ್ಬೋದಾಯಿತು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾಗಿತ್ತು, ಅವ್ರು ಹೋಗಿಲ್ಲ ಸುಪ್ರೀಂ ಕೋರ್ಟ್ಗೆ. ಅಲ್ಲಿ ಬೇಡ, ಸ್ಟಾಪ್ ಮಾಡಬೇಡ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ಅದು ಅವ್ರ ದೊಡ್ಡ ಗುಣನೇ ಆಬ್ವಿಯಸ್ಲಿ. ಅದು ಮತ್ತು ಕಾಳಜಿ ಇದೆಯಲ್ಲ, ಅಲ್ಲಿ ಇದ್ಕೊಂಡು ಕನ್ನಡ ಸಿನಿಮಾಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಲ್ಲ, ಅದು ಗ್ರೇಟ್. ಮತ್ತು ಬೇರೆ ಬೇರೆ ಸಿನಿಮಾಗಳ ಬಗ್ಗೆನೂ ಕೇಳಿದಾರಂತೆ ಅವರು ಒಳಗಡೆ ಇದ್ಕೊಂಡು, ಆ ಸಿನಿಮಾ ಹೆಂಗೆ ಆಗ್ತಿದೆ, ಚೆನ್ನಾಗಿ ಆಗ್ತಿದೆಯಾ ಪಬ್ಲಿಸಿಟಿ ಅಂತೆಲ್ಲ. ಅಂದ್ರೆ ಸಿನಿಮಾಗಳ ಬಗ್ಗೆ ಅಲ್ಲಿದ್ರೂ ವಿಚಾರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಅದು ಲಾಯರ್ ನಿಮಗೆ ಕಮ್ಯುನಿಕೇಟ್ ಮಾಡಿದ್ರ? ಅವರು ಲಾಯರು ಹೇಳಿದ್ರು, ಮತ್ತೆ ಬೇರೆ ಕಡೆಯಿಂದನೂ ಬಂತು. ಲವ ಸರ್, ಈಗ ಸಿನಿಮಾ ಲೊಕೇಶನ್ ಎಲ್ಲ ನೋಡ್ತಾ ಇದ್ರೆ
ಸಾಕಷ್ಟು ಲೊಕೇಶನಲ್ಲಿ ಮೂವಿ ಶೂಟ್ ಮಾಡಿದ್ದೀರಾ ಅಂತ ಗೊತ್ತಾಗ್ತದೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಏನಾದರೂ ಚಾಲೆಂಜಸ್ ಇತ್ತಾ ಶೂಟಿಂಗ್ ಟೈಮಲ್ಲಿ ನಿಮಗೆ ಏನಾದರೂ? ಅಲ್ಲ, ಆಲ್ಮೋಸ್ಟ್ ಬ್ಯಾಂಗ್ಳೂರನ್ನೇ ಮಾಡಿದ್ದು. ಬೇರೆ ಕಡೆ ಇನ್ನು ಎಲ್ಲೂ ಇಲ್ಲ. ಬೆಂಗಳೂರಲ್ಲೇ ಮಾಡ್ದು. ಒಂದು 45 ಡೇಸ್ ಮಾಡ್ದು. ಎಲ್ಲ ಡಬಲ್ ಕಾಲ್ ಶೀಟು ಅವೆಲ್ಲ ಸೇರಿಕೊಂಡ್ರೆ ತುಂಬ ದಿನಗಳಾಗುತ್ತೆ. ಸೊ ಬೆಂಗಳೂರು ಬಿಟ್ಟು ಇನ್ನೆಲ್ಲೂ ನಾವು ಶೂಟ್ ಮಾಡಿಲ್ಲ ಅಷ್ಟೇ. ಓಕೆ, ತನುಷ್ ಅವರು ಹೇಳ್ತಾ ಇದ್ರು ಫುಲ್ ಕಾನ್ಫಿಡೆಂಟಲ್ಲಿದ್ದಾರೆ ಅವರು. ಮೂವಿ ರಿಲೀಸ್ ಆದಮೇಲೆ ಒಂದು ಕೂಡ ನೆಗೆಟಿವ್ ಟಾಕ್ ಬರಲ್ಲ, ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಕನೆಕ್ಟ್ ಆಗ್ತಾರೆ ಈ ಸಿನಿಮಾಗೆ ಅಂತ. ಮೇಡಮ್, ನಾನು ಫಸ್ಟು ದರ್ಶನ್ ಸರ್ ಫ್ಯಾನ್. ಒಬ್ಬ ದರ್ಶನ್ ಸರ್ ಫ್ಯಾನ್ ಆಗಿ ನಾನು ದರ್ಶನ್ ಸರ್ ಬಗ್ಗೆ ಏನಾದರೂ ಕೆಟ್ಟದ್ದು ಮಾಡ್ತೀನಾ? ಇಲ್ಲ. ಸೊ ನಂದು ಸ್ಟೋರಿ ಬಂದು ನನ್ನ ಕಾಲ್ಪನಿಕ ಕತೆ, ಫಿಕ್ಷನಲ್ ಸ್ಟೋರಿ. ಯಾವುದೇ ಒಬ್ಬ ವ್ಯಕ್ತಿಯ ನಿಜ ಜೀವನನ ತೊಗೊಂಡು ಮಾಡಿಲ್ಲ, ಮಾಡೋದು ಇಲ್ಲ. ಸೊ ಕೆಲವುಗಳು ಅವರು ಕೋರ್ಟ್ಗೆ ಹೋಗೋಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈಗ ಅದು ಎಲ್ಲ ಕ್ಲಿಯರ್ ಆಗಿದೆ. ಸೊ ಮೇಡಮ್ದು ಸಪೋರ್ಟ್ ಇದೆ, ನಮ್ಮ ನಿರ್ಮಾಪಕರು, ಹೀರೋ ಎಲ್ಲ ಮಾತಾಡಿದ್ದಾರೆ. ನಮ್ಮ ಮಾತಾಡಿ ಎಲ್ಲ ಆಗಿದೆ. ಈಗ್ಲೂ ಕೂಡ ಕಂತೆಗಳು ಕೆಲವರು ಅದನ್ನು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಈಗಲೂ ಜಸ್ಟ್ ಹಂಗಂತೆ ಹಿಂಗಂತೆ ಅವು ಇವು ಅಂತ ಹೇಳ್ತಾರೆ. ಅಲ್ಲ, ಇವಾಗ ವಿಜಯಲಕ್ಷ್ಮಿ ಅವರು ದರ್ಶನ್ ಕಡೆಯಿಂದಾನೇ ನಿಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಏನು ತೊಂದರೆ ಎಲ್ಲ ರಿಲೀಸ್ ಮಾಡಿ ಅಂತ ವಿಷಸ್ ಸಿಕ್ಕಿದೆ ಅಂತಂದ್ಮೇಲೆ ಇನ್ನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗೂ ಕೂಡ ಅನ್ಸುತ್ತೆ. ಆ್ಯಂಡ್ ನೀವು ಹೇಳಿದ್ರಿ ನಾನು ದರ್ಶನ್ ಫ್ಯಾನ್ ಅಂತ, ಎಷ್ಟು ವರ್ಷದಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀರಾ, ಅವ್ರು ಯಾವ ಗುಣ ನಿಮಗೆ ತುಂಬ ಇಷ್ಟ ಆಗುತ್ತೆ? ಮೇಡಮ್, ನಾನು ವಿಷ್ಣು ಸರ್ ಫ್ಯಾನ್ ಮೊದಲು. ವಿಷ್ಣು ಸರ್ ಹೋದಾದ್ಮೇಲೆ ನಾನು ಜಾಸ್ತಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿರೋದು ದರ್ಶನ್ ಸಾರು ಮತ್ತು ವಿಷ್ಣು ಸರ್ ಸಿನಿಮಾಗಳನ್ನೇ. ದರ್ಶನ್ ಅವ್ರದ್ದು ನಾನು ನೋಡ್ತಿದ್ದೆ. ನನಗೆ ಎಲ್ಲ ಎಷ್ಟೋ ಜನ ನಮ್ಮ ತಾಲೂಕು ಡಿಸ್ಟಿಕ್ ಲೆವೆಲಲ್ಲಿ ಇರೋ ಅವರ ದರ್ಶನ್ ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟು, ಸೆಕ್ರೆಟರಿ ಎಲ್ಲ ನನ್ನ ಕ್ಲೋಸ್ ಫ್ರೆಂಡ್ಗಳು, ನನ್ನ ಕ್ಲೈಂಟ್ಗಳು ಅವರು ಎಲ್ಲ ಇದ್ದಾರೆ. ಅವ್ರು ಹೇಳ್ತಾರೆ, ಮಗ ನಿನಗೆ ಹಿಂಗೆ ಆಗೋಯ್ತಲ್ಲೋ ಅಂತ. ನಾನು ಬಿಡಪ್ಪ, ಆಯಿತು, ಏನು ಮಾಡೋಕ್ಕಾಗುತ್ತೆ, ಬಿಡು, ಒಳ್ಳೆ ದಿನ ಬರುತ್ತೆ ಅಂದರೆ. ಇವಾಗ ಒಳ್ಳೆ ದಿನ ಬಂದಿದೆ, ಸಿನಿಮಾ ನೋಡಲಿ. ಸಿನಿಮಾ ನೋಡಾದ್ಮೇಲೆ ಬೇಕಾದ್ರೆ ನಾನೇನಾದರೂ ಅದರಲ್ಲಿ ಒಂದು ಯಾರಿಗೆ ಆಗಲಿ ಒಂದು ಅವಮಾನ ಮಾಡಿದರೆ ಕ್ವಶನ್ ಮಾಡಲಿ ಅವರು, ಅದಕ್ಕೆ ನಾನು ಅಗ್ರೀಡ್ ಮಾಡ್ತೇನೆ. ಎಸ್, ಬಟ್ ಸುಮ್ಮನೆ ಕಾಮೆಂಟ್ಗಳು ಅವು ಇವು ಎಲ್ಲ ಮಾಡಲಿ, ಅದಕ್ಕೆಲ್ಲ ಅಂದ್ರೆ ಇವಾಗ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದಾಗ ಟ್ರೈಲರ್ ನೋಡಿರ್ತಾರೆ, ಟೀಸರ್ ನೋಡಿರ್ತಾರೆ, ಓದಿ ಹಿಂಗಿರ್ಬೋದಾ? ಯಾಕೆ ಮೇಡಮ್ ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡ್ತಿರೋ? ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವುದೇ ನಾನು ನೆಗೆಟಿವ್ ಬಿಟ್ಬಿಡಿ. ಸೊ ಪಾಸಿಟಿವ್ ಥಿಂಕ್ ಮಾಡಿ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ನಿಮ್ಮ ಸಿನಿಮಾದ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ನೀವು ಕನ್ವೆ ಮಾಡ್ಬೋದು. ಬಾಸ್ ಒಂದು ಕ್ರೈಮ್ ಥ್ರಿಲ್ಲರ್ ಎಂಟರ್ಟೈನ್ಮೆಂಟ್ ಮೂವಿ. ನೀವು ಬಿಗಿನಿಂಗಿಂದ ಬಂದು ಎಂಡ್ವರೆಗೂ ಬೋರ್ ಆಗೋದಿಲ್ಲ. ಫ್ಯಾಮಿಲಿ ಸಮೇತ ನೋಡೋವಂಥ ಸಿನಿಮಾ. ಇಲ್ಲಿ ನೋ ವಲ್ಗಾರಿಟಿ ಮತ್ತು ಏನು ನಾವು ಮಾಮೂಲಿ ಪ್ಯಾಟರ್ನಲ್ಲಿ ಸಿನಿಮಾ ಮಾಡಿಲ್ಲ. ಒಂದು ರಿಯಲಿಸ್ಟಿಕ್ ಆಗಿ ಒಂದು ಪ್ರಯೋಗ ಮಾಡಿದ್ದೇವೆ. ದಯವಿಟ್ಟು ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ. ಯಾರು ಕೂಡ ನೆಗೆಟಿವ್ ಥಾಟಿಂದ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ. ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಥಿಯೇಟ್ರು, ಕನ್ನಡ ಸಿನಿಮಾಗಳಿಗೆ, ಬಾಸ್ ಅಂತ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳಿಗೆ ಪ್ರಯಾರಿಟಿ ಕೊಡಿ ಅಂತ ಕೇಳ್ಕೊತೀನಿ. ತನುಷ್ ಅವರೇ, ನಿಮ್ಮ ಇಡೀ ತಂಡದ ಮಾತು ಕೇಳಿದ್ರೆ ನಮಗೆ ಅನ್ನಿಸ್ತಾ ಇದೆ ಮೂವಿ ಒಂದ್ಸತಿ ನೋಡಬೇಕು, ಏನಿದೆ ಮೂವಿ ಒಳಗಡೆ ಅಂತ ತಿಳ್ಕೊಳ್ಬೇಕು ಅಂತಂದ್ಬಿಟ್ಟು ಅಂತ. ಅಷ್ಟು ಕಾನ್ಫಿಡೆನ್ಸ್ನ ನೀವು ನಮಗೂ ಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರಿಗೂ ಕೊಟ್ಟಿದ್ದೀರಾ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಿನಿಮಾದ ಬಗ್ಗೆ ನಿಮ್ಮ ಕಡೆಯಿಂದ ಏನಾದರೂ ಕನ್ವೆ ಮಾಡಬೇಕು ಅಂತಂದರೆ? ನಮ್ಮ ಇಡೀ ಬಾಸ್ ಸಿನಿಮಾ ಚಿತ್ರತಂಡದಿಂದ, ಅಂದರೆ ನಮ್ದು 60-65 ಜನ ಆರ್ಟಿಸ್ಟ್ ಏನಿದ್ದಾರೆ ಅವ್ರ ಪರವಾಗಿ ನಾನು ಕೇಳ್ಕೊತಾ ಇರೋದೇನಂತ ಹೇಳಿದ್ರೆ, ನೀವು ಆಗಸ್ಟ್ 7ನೇ ತಾರೀಕು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಬಾಸ್ ಸಿನಿಮಾ ನೋಡೋದಕ್ಕೆ ಬನ್ನಿ. ನಮ್ಗೆ ಹಾರೈಸಿ ಆಶೀರ್ವಾದ ಮಾಡಿ. ಖಂಡಿತ ನಮ್ಮ ಕನ್ನಡ ಆಡಿಯನ್ಸು ಯಾವತ್ತೂ ಒಳ್ಳೆ ಕತೆಗೆ, ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ. ಸೊ ನಿಮ್ಮ ಸಿನಿಮಾಗೂ ನಮ್ಮ ಕನ್ನಡ ಜನತೆಯ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನನ್ನ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ಬಾಸ್ ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ, ನೀವೇನು ಅಂದ್ಕೊಂಡಿದ್ರೆ ಅದಕ್ಕಿಂತ ಹೆಚ್ಚಿನ ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಮನಸ್ಸಿಂದ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ತಂಡ ನಮ್ಮ PNS ವಿಸ್ತಾರ ಜೊತೆ ಸಾಕಷ್ಟು ಮಾಹಿತಿನ ಹೇಳ್ಕೊಂಡ್ರಿ, ಟೈಮ್ ಸ್ಪೆಂಡ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬಾಸ್ ಸಿನಿಮಾ
ಇದೇ ಆಗಸ್ಟ್ 7ನೇ ತಾರೀಕಿಗೆ ಬರ್ತಾ ಇದೆ. ಸಾಕಷ್ಟು ಅಡೆತಡೆಗಳು, ಸಾಕಷ್ಟು ತೊಂದರೆ ತಾಪತ್ರೆಗಳು ಇದನ್ನೆಲ್ಲವನ್ನ ಕೂಡ ದಾಟ್ಕೊಂಡು ಜಯಶಾಲಿಯಾಗಿ ಕಾನ್ಫಿಡೆಂಟ್ ಆಗಿ ನಮ್ಮ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಏನು ಇಷ್ಟು ದಿನ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರು, ಮಾತನಾಡಿದ್ರು, ಕಾಮೆಂಟ್ಸ್ಗಳನ್ನ ಹಾಕಿದ್ರು, ಅವರೆಲ್ಲರೂ ಕೂಡ ಬಂದು ಸಿನಿಮಾ ನೋಡಿದ್ರೆ ಥಿಯೇಟರಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಂದು ಪಾಸಿಟಿವ್ ಕಾಮೆಂಟ್ಸನ್ನು ಇಟ್ಕೊಂಡು ಸಿನಿಮಾ ಸಖತ್ತಾಗಿದೆ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ಕೊಂಡು ಹೊರಗಡೆ ಬರ್ತಾರೆ ಅನ್ನುವಂಥಷ್ಟು ಕಾನ್ಫಿಡೆನ್ಸ್ನ ಇಡೀ ಬಾಸ್ ಟೀಮ್ ನಮಗೆ ಹೇಳ್ತಾ ಇದೆ. ಬಾಸ್ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಸಿನಿಮಾ ರಂಗನೇ ಗೆಲ್ಲಬೇಕು, ಕನ್ನಡ ಚಿತ್ರಗಳು ಗೆಲ್ಲಬೇಕು, ಜನರು ಸಿನಿಮಾವನ್ನ ನೋಡೋದಕ್ಕೆ ಥಿಯೇಟರ್ಗೆ ಬಂದು ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟರೆ ಆ ಸಿನಿಮಾಗೆ ಎಫರ್ಟ್ ಹಾಕಿದಂತಹ ಟೀಮ್ ಏನಿರುತ್ತೆ, ಪ್ರೊಡ್ಯೂಸರ್ ಏನಿರುತ್ತೆ, ಅವರು ಕೂಡ ನೆಕ್ಸ್ಟ್ ಸಿನಿಮಾವನ್ನ ಮಾಡೋದಕ್ಕೆ ಮೋಟಿವ್ ಆಗುತ್ತೆ ಅಂತ ನಾನು ಕೂಡ ಹೇಳ್ತಾ, ಇದೇ ಆಗಸ್ಟ್ 7ನೇ ತಾರೀಕು ಬಾಸ್ ಮೂವಿನ ವಿತೌಟ್ ಮಿಸ್ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.